ಈ ನಡುವೆ ಚಂದ್ರಶೇಖರ ಸ್ವಾಮಿ ವಿರುದ್ಧವಾಗಿ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾತನಾಡಿದ್ದಾರೆ. ಪ್ರಮುಖವಾಗಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಾಮೀಜಿಗೆ ಕಾನೂನು ಅನ್ವಯಿಸಲ್ವಾ ಈ ರೀತಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಕಾನೂನು ಅನ್ವಯಿಸಲ್ವಾ? ಕಾನೂನಿನ ಎದುರು ಎಲ್ಲರೂ ಕೂಡ ಒಂದೇ. ಬಂಧನ ಮಾಡುವ ಪ್ರಕ್ರಿಯೆಯ ಬಗ್ಗೆ ಪೊಲೀಸರು ನೋಡ್ಕೊಳ್ತಾರೆ. FIR ಆಗಿದೆ, ಪೊಲೀಸರು ನೋಡ್ಕೋತಾರೆ. ಹಾಗಂತ ಮಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗೆ ಅಂದರೆ ಇವರ ವಿಚಾರದಲ್ಲಿ ಕಾಂಗ್ರೆಸ್ಸಿಗರ ನಿಲುವೇನು ಅಂತಕ್ಕಂಥದ್ರ ಬಗ್ಗೆ ಸ್ವಾಮೀಜಿಗಳಾಗ್ಬೋದು, ಜನಸಾಮಾನ್ಯರಾಗ್ಬೋದು, ಹೇಳಿಕೆಯನ್ನು ಕೊಟ್ಟ ಮೇಲೆ ಅಥವಾ ತಪ್ಪು ಮಾಡಿದ ಮೇಲೆ ಅದನ್ನು ಅನುಭವಿಸಲೇಬೇಕು ಅಂತಕ್ಕಂಥದ್ದು ಅವರ ಆಗ್ರಹ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದು. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಅದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಸಂವಿಧಾನದಲ್ಲಿ ಮತ್ತು ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನಾ?